ಸ್ಟಾಕ್ ಮಾಡ್ಕೊಂಡಿದ್ದಾರೆ. ಶೆಡ್ ಫ್ರೀ ಇರುತ್ತೆ, ಅದ್ಮೇಲೆ ಎಲ್ಲ ಖಾಲಿ ಇರ್ತಾರ, ಇನ್ನೂ ಲೋಡ್ ಆಗಿ ಇಟ್ಕೊಂಡಿದ್ದಾರೆ. ಸ್ಪೇಸ್ ಉಳ್ಕೊಳ್ತೀವಿ. అది గోబర్ గ్యాస్ కంపెనీ గోబర్ గ్యాస్ గ్యాస్ స్టాక్ ಮಾಡೋಕ್ಕೆ ಜಾಸ್ತಿ ಪೈಪ್ ಲೈನ್ ಇದೆ ನೋಡಿ, ಅಲ್ಲಿಂದ ಅಲ್ಲಿಗೆ ಸಪ್ಲೈ ಮಾಡಿ ಅದು ಸ್ಟೋರೇಜ್, ಅಲ್ಲಿಂದ ಮಲ್ಲಿ ಅದು ಜನರೇಟರ್. ಅಲ್ಲಿ ಇಲ್ಲಿಂದ ಇದೆಯಲ್ಲ ಅದು ಜನರೇಟ್ರಿಗೆ, ಮತ್ತೆ ಸಿಂಗಲ್ ಪೈಪ್ ಕೆಳಗಡೆ ಒಳಗಡೆ ಊಟಿದ್ದಾರೆ. ಮನೆಯಲ್ಲೆಲ್ಲ ಅಡುಗೆ ಕುಕ್ಕಿಂಗೆಲ್ಲ ಮನೇಲಿ ಯೂಸ್ ಮಾಡ್ತಾರೆ. ಮನೆಯಲ್ಲೂ ಮನೇಲಿ ಮತ್ತೆ ಬಾಯ್ಲರ್ಗೂ ಕನೆಕ್ಷನ್ ಹಾಕಿದ್ರು. ಇವಾಗ ನೋಡ್ಬೋದು, ಬಾಯ್ಲರ್ ಇದೆಯಾ? ಬಾಯ್ಲರ್ ಇದೆ. ಪೈಪ್ ಲೈನ್ ಎಲ್ಲ ಕ್ಲೀನಿಂಗ್ ಎಲ್ಲ ಬೇಕಲ್ಲ, ಈ ಮಿಲ್ಕಿಂಗ್ ಮಿಷಿನ್ ಕ್ಲೀನಿಂಗು, ಅದು ಮಿಲ್ಕಿಂಗ್ ಮಿಷಿನ್ ಅದು. ಹಾಂ, ತೋರಿಸ್ತೀನಿ ಬನ್ನಿ. ಅಲ್ಲಿ ಗೊತ್ತಾಯ್ತಲ್ವಾ? ಅರ್ಥ ಆಯ್ತಲ್ವಾ? ಕ್ಲೀನಿಂಗ್ ಫುಡ್ಡು ಗೊತ್ತಾಯ್ತಲ್ವಾ? ಮ್ಯಾಟ್ ರಬ್ಬರ್ ಮ್ಯಾಟು ಏನು ಯೂಸ್ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತಲ್ವಾ? ಈಗ ಹಸುಗಳಿಗೆ ನಾವು ಬೆಲ್ಲ ಹಾಕ್ತೀವಿ, ಅಂದರೆ ಎಂತೆಂಥದ್ದು ಬೇಕು ಅಂದರೆ ಈ ಥರದ್ದೆಲ್ಲ ಬೆಲ್ಲ ಹಾಕ್ತದೆ. ಕೈನ ಹಾಕ್ತಾ ಹೋಗುತ್ತೆ, ಕೈನ ಈ ಥರ ಇದಾಗುತ್ತೆ. ಇದು ಸಿಮೆಂಟು, ಅದ್ರ ಮೇಲೆ ಇದಾಗಿದೆ. ನಾವು ಹಾಸಿಗೆ ಮೇಲೆ ಮಲಗಿದ ಫ್ರೀ ಆಗುತ್ತಲ್ಲ, ಆ ಥರ ನಮಗೆ ಅದಕ್ಕೂ ಫ್ರೀ ಆಗಿರುತ್ತೆ. ಹಸು ಈ ರೀತಿ ಸ್ಟ್ರೈಟ್ ಮಲಗಲ್ಲ, ಈ ರೀತಿ ಈ ಥರ ಮಲಗಲ್ಲ. ಹಸುಗಳು ಈ ರೀತಿ ಸ್ಟ್ರೈಟ್ ಮಲಗಲ್ಲ, ಯಾವುದೇ ಕಾರಣಕ್ಕೂ ಈ ರೀತಿ ಮಲಗ್ತವೆ. ಅದಕ್ಕೆ ಎಷ್ಟು ಚಿಕ್ಕ ಸೈಜ್ ನಾವು ಕೊಟ್ಟಿರೋದು. ಅದು ಪೇಡೆ ಇಲ್ಲಿಂದ ಅಲ್ಲಿ ಸ್ಟ್ರೈಟ್ ಅಲ್ಲಿ. ಹಸು ಯಾವುದೇ ರೀತಿ ಈ ರೀತಿ ಮಲಗಲ್ಲ, ಈ ರೀತಿ ಇಲ್ಲ, ಈ ರೀತಿ ಮಲಗೋದಿಲ್ಲ. ಹಸು ಮಲಗದೆ ಈ ರೀತಿ ಈ ಸ್ಟ್ರೈಟ್ ಈ ಇದರಲ್ಲಿ ಮಲಗ್ತವೆ. 1, 2, 3, 4 ಎಷ್ಟೇ ಹಸುಗಳಾಗಲಿ ಈ ರೀತಿನೇ ಮಲಗೋದು. ಸ್ಟ್ರೈಟ್ ಯಾವುದೋ ಹಸು ಮಲಗಲ್ಲ. ನೋಡಿ, ಬೇಕಂದ್ರೆ ಅಲ್ಲೂ ನೋಡಿ, ಹಸುಗಳು ಬೆಂಡಾಗೆ ಮಲಗೋದು. ಹಾಗಾಗಿ 4 ಫೀಟ್ ತಗೊಂಡಿರೋದು. ಇದು 4 ಫೀಟಾ? ಹಾಂ, 4 ಫೀಟ್ ಇದೆ ಅವ್ರಿಗೆ. ಹಸು ಸ್ಟ್ರೈಟು ಇದು ಫುಡ್ ತೋರಿಸ್ತೀವಿ ನೋಡಿ. ಇಲ್ಲಿಗೆ ನಾವು ಹಾಕ್ಬಿಡ್ತೀವಿ, ಇಲ್ಲಿ ತುಂಬ ಲೋಡ್ ಮಾಡ್ತೀವಲ್ವಾ, ಹಸು ಈ ಥರ ಸ್ಟ್ರೈಟ್ ನಿಂತ್ಕೊಳ್ಳುತ್ತೆ. ಒಳಗಡೆ ಇಲ್ಲಿ ಕಟ್ಟಾಕಿ ಇದೇನಕ್ಕೆ ಅಂದರೆ ಇದು ಒಂದು ಅರ್ಧ ಅಡಿ ಮುಂದಕ್ಕೆ ಹಾಕಿರೋದು ಏನಕ್ಕೆ ಅಂದರೆ ಹಸು ಇಲ್ಲಿಗೆ ಟಚ್ ಆಗಬಾರ್ದು. ಹಸು ಇಲ್ಲಿಗೆ ಹಾಕಿದ್ರೆ ಏನಾಗುತ್ತೆ, ಅದು ತಿನ್ನಕ್ಕೆ ಬಂದಾಗ ಇಲ್ಲಿಗೆ ಉಜ್ಜುತ್ತೆ, ಈ ಥರ ಡ್ರೆಸ್ ಆಗುತ್ತೆ, ಗಾಯ ಆಗೋದು, ಇನ್ಫೆಕ್ಷನ್ ಆಗೋದಾಗುತ್ತೆ. ಇಲ್ಲಿಗೆ ಹಾಕಿದ್ರೆ ತುಂಬ ಮುಂದಕ್ಕೆ ಬರುತ್ತೆ, ಫ್ರೀಯಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ಕೊಳ್ಳುತ್ತೆ. ಇದಂದರೆ ಈ ಕಡೆ ಯಾವುದು ಇದು ಗುದ್ದಾಡ್ಕೊಂಡೆಲ್ಲ ಇರೋದಕ್ಕೆ ಸೇಫ್ಟಿಗೆ ಅದನ್ನು ಹಾಕ್ತೀವಿ. ಹಸು ಆ ಪೇಡೆ ಎಲ್ಲ ಅಲ್ಲೇ ಹೋಗುತ್ತೆ, ಇಲ್ಲಿ ಹೋಗುತ್ತೆ, ಅಲ್ಲೇ ಹೋಗುತ್ತೆ. ಕೆಲವೊಂದು ಇದ್ರ ಮೇಲ್ಗಡೆ ಸೈಡಲ್ಲಿ ಹಾಕಿ ಬೀಳ್ತಾರೆ. ಅದು ಪೈಪ್ನಲ್ಲಿ ಕಂಪ್ರೆಸರ್, ವಾಟರ್ ಕಂಪ್ರೆಸರ್ ಇದೆಯಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಮಾರ್ನಿಂಗ್ ಒಂದು ಸಾರಿ ಇಲ್ಲ, ಮಾರ್ನಿಂಗ್
ಮಾರ್ನಿಂಗ್ ಒಂದ್ಸರಿ ಈವ್ನಿಂಗ್ ಒಂದ್ಸರಿ ಇದೆಯಲ್ಲ, ಫಸ್ಟ್ ಮಾರ್ನಿಂಗ್ ಒಂದು ಟೈಮ್ ಆಗಿದೆ, ಇವಾಗ ಕ್ಲೀನಿಂಗ್ ಆಯ್ತಲ್ವಾ, ಫುಲ್ ಲೋಡ್ ಮಾಡಿಬಿಡ್ತಾರೆ. ಮತ್ತೆ ಈವ್ನಿಂಗ್ವರೆಗೂ ಆರಾಮಾಗಿ ತಿಂತಾ ಇರುತ್ತೆ. ಮತ್ತೆ ಈವ್ನಿಂಗ್ ಒಂದು ಟೈಮ್ ಕ್ಲೀನ್ ಮಾಡ್ಕೊಂತಾರೆ. ಅವಾಗ ಒಂದು ಸ್ವಲ್ಪ ಮತ್ತೆ ನೈಟ್ ಇವ್ರು ಮಲ್ಗಕ್ಕೆ ಹೋಗ್ತಾರಲ್ಲ, ಆ ಟೈಮ್ ಒಂದು ಸ್ವಲ್ಪ ಪೌಡರ್ ಹಾಕಿ ಅದು ಪೌಡರ್, ಇದು ಪೌಡರ್ ಫೀಡಿಂಗ್, ಅದು ಬಂಡಿ. ಫೀಡಿಂಗ್ ಸಪ್ಲೈ ಮಾಡ್ತಾರೆ ಎಲ್ಲ. ಪೌಡರ್ ಎಲ್ಲ ತುಂಬ ಬೆಳ್ಕೊಂಡಿದ್ದಾರೆ ಇವರು. ಸೈಲೇಜ್ ಬಿಟ್ಟಿದೆ 6 months ಪ್ಯಾಕಿಂಗ್. ಸೈಲೇಜ್ ಫಾರ್ 7 tons ಫುಡ್ ಸ್ಟೋರೇಜ್. ಫೀಡರು 7 tons. ಡ್ರೈ ಫೀಡ್. ಇದು ಸ್ಟೋರೇಜ್ ಎಷ್ಟು ಮಾಡಿದ್ದೀರಾ? ಇದು 3 ಏನ್ ಫೀಡರ್ ಅದು? 18 ton ಸ್ಟೋರೇಜ್ ಆಗಿದೆ ಇದರಲ್ಲಿ. 18 ಏನಿದಪ್ಪ ಆ ಫೀಡರ್? ಮೇಜು, ನೇಪಿಯರು, ಮತ್ತೆ ಜಾಸ್ತಿ ಅಂದ್ರೆ ಮೇಜ್ ಹಾಕಿರೋದು. ಮೇಜ್ ಅದು ಡ್ರೈ ಅಲ್ಲ, ಒಂದ್ಸಾರಿ ಚೆಕ್ ಮಾಡ್ತಾನ, ಓಪನ್ ಮಾಡಂಗಿಲ್ಲ. ಏರ್ ಕಂಡೀಷನ್ ಫುಲ್ ಪ್ಯಾಕ್ ಆಗಿರ್ಬೇಕು. ಫುಲ್ ಪ್ಯಾಕ್ ತೆಗೆದ್ಮೇಲೆ ಅದನ್ನ ಕಂಟಿನ್ಯೂ ತೆಗಿತಾನೆ ಇರ್ಬೇಕು, ಡೈಲಿ ಹಾಕ್ತಾ ಇರ್ಬೇಕು. ಹಾಗಿದ್ರೆ ಮಾತ್ರ ತೆಗಿಬೇಕು, ಇಲ್ಲಾಂದ್ರೆ ಗಾಳಿ ಆಡಂಗಿಲ್ಲ ಇದಕ್ಕೆ. ಈ ತರ ಪ್ಯಾಕೇಜ್ ಇದು ತುಂಬಾ ಡೀಪ್ ಇದೆ. 10 feet ಡೀಪ್ ಇದೆ. 10 feet ಬೇಡ ಇದು ಇದ್ರೊಳಗಡೆ 10 feet ಬಿಟ್ಟು ಅಲ್ಲಿ ಕಾಣಿಸುತ್ತೆ. ಅದ್ರ ಮೇಲೆ ಹೋದ್ರೆ ಅಲ್ಲಿ ನೋಡ್ಬೋದು ನೀವು. 10 feet ಡೀಪ್ ಇದೆ. ಇದೆರಡು ಖಾಲಿ ಆಗಿದೆ, ಕ್ಲೋಸ್ ಆಗಿದೆ. ಇದೆರಡು ರೌಂಡ್ ಕ್ಲೋಸ್ ಆಗಿದೆ. ಇನ್ನ ಇದೆರಡು ಅದೊಂದು ಸ್ಟಾಕ್ ಇರುತ್ತೆ. 6 months ಕಂಪ್ಲೀಟ್ ಆಗಿ ಸೋಳಿದಾಗುತ್ತೆ. ಮೇನ್ ಅಕ್ಷಯಕಲ್ಪದಲ್ಲಿ ಮೇನ್ ಫಾಡರ್ಸ್ ಸ್ಟಾರ್ಟ್ ಮಾಡ್ಕೋಬೇಕು. ಅಕ್ಷಯಕಲ್ಪ ಸ್ಟಾರ್ಟ್ ಮಾಡೋಬೇಕಂದ್ರೆ ಫಾಡರು ತುಂಬಾ ಅಂದ್ರೆ ತುಂಬಾನೇ ಫುಡ್ ಬೇಕು. ಹಸುಗಳಿಗೆ ಫುಡ್ ಈ ಟೈಪ್, ಈ ತರ ಚಾಪಿಂಗ್. ಇದು ಚಾಪಿಂಗ್ ಆಮೇಲೆ ಫುಡ್. ಇದರಲ್ಲಿ ಸೈಲೇಜ್ ಮಿಕ್ಸ್ ಇದೆ, ಅದ್ರ ಸೈಲೇಜ್ ಮೇವು ಮಿಕ್ಸ್ ಇದೆ. ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿದೆ ಇದು ಸೈಲೇಜ್ ಚಾಫ್ ಆಗಿರೋದು. ಇದು ಮೇಜು ಚಾಫ್ ಆಗಿರೋದು. ಸ್ಮೆಲ್ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಹಸುಗಳಿಗೆ ಏನಂದ್ರೆ ನಾವು ಹಸುಗಳಿಗೆ ಮೇವು ಚಾಪ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಕೊಟ್ರೆ ಅದು ತಿಂದ್ಬಿಟ್ಟು ಇಷ್ಟು ಅದು ಡೈಜೆಷನ್ ಆಗಿರುತ್ತಲ್ಲ, ಆದ್ಮೇಲೆ ತಾನೆ ಪ್ರೋಟೀನ್ಸ್ ಎಲ್ಲ ಅದಕ್ಕೆ ಹೋಗೋದು. ಆ ರೇಂಜಿಗೆ ಇಲ್ಲಿ ರೆಡಿ ಆಗಿರುತ್ತೆ. ಡೈರೆಕ್ಟ್ ತಿಂತಿದಂಗೆ ಪ್ರೋಟೀನ್ಸ್ ಪ್ರೊಟೆಕ್ಟ್ ಆಗ್ತಾ ಹೋಗುತ್ತೆ. ಇದು 6 months ಪ್ಯಾಕ್ ಮಾಡಿದ್ರೆ ಹಸುಗಳಿಗೆ ತಿನ್ಬಿಟ್ಟು